ಶುರು ಮಾಡಿ ಜೂನಿಯರ್ ಕಾಲೇಜಸ್ ಎಲ್ಲ ಕೊಟ್ಟು ಇಲ್ಲಿ ಜೂನಿಯರ್ ಕಾಲೇಜುಗಳು ಇವತ್ತು ಯಾವುದಾದ್ರು ಸರ್ಕಾರಿ ಕೆಲಸಕ್ಕೆ ನೀವು ಅರ್ಜಿ ಹಾಕ್ಬೇಕಾದ್ರೆ PUC ಕೇಳ್ತಾನೆ. ಇಲ್ಲಿ 7ನೇ ಕ್ಲಾಸ್ಗೆ ನಿಂತೋಯ್ತಾ ಇತ್ತು, ಮುಂದಕ್ಕೆ ಹೋಗ್ತಾನೆ ಇರಲಿಲ್ಲ ಹುಡುಗರು. 7ನೇ ಕ್ಲಾಸ್ ಲಾಸ್ಟ್, ಹೈಸ್ಕೂಲು SLCನೇ ಇಲ್ಲ, ಅವ್ನು ಎಲ್ಲಿ ಹೋಯ್ತಾನೆ ಕೆಲಸಕ್ಕೆ. ಆವಾಗ ಶುರು ಮಾಡಿದ್ದು ಕೃಷ್ಣ ಅವ್ರ ಕಾಲದಲ್ಲಿ. ಇವತ್ತು ನೋಡಿ ಬ್ಯಾಂಗ್ಳೂರಲ್ಲಿ ಯಾರು ಪೊಲೀಸ್ಗೆ ಯಾವ್ರಪ್ಪ, ನಾನು ರೀ ಬಾಗಲಕೋಟೆ ರೀ, ನಾನು ರೀ ಬಿಜಾಪುರ ರೀ, ಈ ಭಾಗದವರು ಬೆಂಗಳೂರಲ್ಲಿದ್ದಾರೆ ಸ್ವಾಮಿ. ಹಾಂ, ಹೆಂಗಾಯಿತು? ಬಿಕಾಸ್ ಆಫ್ ದಿ ಎಜುಕೇಷನ್. ಅವನಿಗೆ ಕೊಟ್ಟ ಅಕ್ಷರ ಇವತ್ತು ಅವನನ್ನು ಬೆಂಗಳೂರು ಕರ್ಕೊಂಬಂದಿದೆ ಉದ್ಯೋಗಕ್ಕೆ. ಇದು ಒಂದು ಸರ್ಕಾರದ ಕೆಲಸ. ಸರ್ಕಾರ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಬೇಕಾದ ಥರ ಇದೆ, ಚರ್ಚೆಗಳಾಗಬೇಕಾಗುತ್ತೆ ಅದಕ್ಕೆ. ಪಾಪ ನಾವಿಲ್ಲಿ ಬರ್ತೀವಿ ಏನೋ ಹೇಳ್ತೀವಿ ಅಂತ ಹೋಗ್ತಾ ಇರ್ತಾರೆ. ಹಾಗಾಗಿ ಪಾಪ ನಾವು ಸುಧಾಕರ್ ಇದ್ದಾರೆ ಹೈಯರ್ ಎಜುಕೇಷನ್ ಮಿನಿಸ್ಟ್ರು. ನಾನು ಹೇಳಬಾರ್ದು, ಕೆಲವರು ಅಯೋಗ್ಯ ರಾಜ್ಯಪಾಲರುಗಳು, ಅಯೋಗ್ಯರವರು ದುಡ್ಡು ತಗೊಂಡು ವೈಸ್ ಚಾನ್ಸಲರ್ ಮಾಡಿಬಿಟ್ರು ಭಾಳ ಜನ. ನೀವಲ್ಲ ಸರ್, ರಾಜ್ಯಪಾಲರುಗಳು ದುಡ್ಡು ತೊಗೊಂಡು ಸರ್ 5 ಕೋಟಿ 6 ಕೋಟಿ ತೊಗೊಂಡು ವೈಸ್ ಚಾನ್ಸಲರ್. ಅವನೇನು ಮಾಡ್ತಾನೆ, ಬೇರೆ ಕೆಲಸ ಇಲ್ಲ, ಬಂದು ಹುಡುಗುತ್ತೋ 5 ಲಕ್ಷ ಇಸ್ಕೋ, ನೀನು ಕ್ಲರ್ಕ್ ಕೆಲಸ ಕೊಡು, ಅದು ಕೊಡು, ಇದು ಕೊಡು. ಇವತ್ತು ಯೂನಿವರ್ಸಿಟಿಗಳು ಏನಾಗಿದ್ದಾವೆ, ಇಲ್ಲಿ ಯೂನಿವರ್ಸಿಟಿಗಳು ಏನಾಗಿದ್ದಾವೆ. ಹಾಗಾಗಿ ಅಕ್ಷರ ಮತ್ತು ಆರೋಗ್ಯಕ್ಕೆ ಒಂದು ಹೊಸ ಸಂವಿಧಾನಿಕ ಹುದ್ದೆ ಅವಕಾಶಕ್ಕಾಗಿ ದಯವಿಟ್ಟು ರಾಜ್ಯಪಾಲರು ಅನ್ನುವಂಥದ್ದನ್ನ ಕಡತದಿಂದ ತೆಗೆದುಹಾಕಿ, ದಯವಿಟ್ಟು ಅದನ್ನ ಉಲ್ಲೇಖ ಮಾಡಬೇಡಿ. ಇದು ಸಾರ್ವಭೌಮ ಸದನ ಅಲ್ಲ, ಸಾಂವಿಧಾನಿಕವಾಗಿರುವಂತಹ ಹುದ್ದೆ. ಸಾರ್ವಭೌಮ ನಿಮ್ಗೆ ನಂಜೇಗೌಡರು ಅಂತಿದ್ರು, HN ನಂಜೇಗೌಡರು ಹೌಸ್ ಅಲ್ಲೇ ಹೇಳೋರು ಪ್ರಧಾನಮಂತ್ರಿಗೂ. ಅಲ್ಲ, ಇದು ನಾನು ಏನು ಸುಳ್ಳು ಹೇಳ್ತಾ ಇಲ್ಲ, ಇರೋ ವಿಚಾರ ಹೇಳ್ತಾ ಇದ್ದೀನಿ. ವಾಟ್ ವಾಸ್ ಹ್ಯಾಪನಿಂಗ್ ಇನ್ ದ ಸ್ಟೇಟ್ ವಿತ್ ದ ಗವರ್ನರ್ಸ್ ಈಗಲೂ ಸತ್ಯನೇ ಅದು. ಮತ್ತೆ ಸಭಾಪತಿ ಪೀಠದ ಬಗ್ಗೆ ಅಂತಂದರೆ ಇದು ಒಪ್ತಕ್ಕಂಥದ್ದಲ್ಲ, ಅದು ಅದೇ ರೀತಿಯಲ್ಲಿ ಚರ್ಚೆ ಮಾಡೋಂಥದ್ದು ಅಲ್ಲ. ನೀವು ಹೇಳ್ದಂಗೆ, ನಮ್ಮ ರವಿಯವರು ಹೇಳ್ದಂಗೆ ಅದಕ್ಕೆ ಆದಂಥ ನೀತಿ ನಿಯಮಗಳಿದ್ದಾವೆ, ಅದನ್ನು ಉಪಯೋಗ ಮಾಡ್ಕೋಬೋದು. ಸಭಾಪತಿ ಹುದ್ದೆ ಅನ್ನುವಂಥದ್ದು ಎಲ್ಲ ನಿಯಮಗಳನ್ನು ಸಸ್ಪೆಂಡ್ ಮಾಡಿ ತಂದೆ ಆದಂಥ ನಿರ್ಧಾರವನ್ನು ಪ್ರಕಟಿಸ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಆ ಹುದ್ದೆ. ಅದು ಹಿಡಿದು ಎಲ್ಲ ಸಸ್ಪೆಂಡ್ ಮಾಡೋದು ನಿಯಮಾವಳಿಗಳನ್ನು, ಅದನ್ನು ಕ್ವಶನ್ ಮಾಡ್ತಕ್ಕಂಥ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ. ಅವ್ರು ಕೆಳಗಡೆ ಬಂದಾಗ ಹೇಳ್ಕೋಬೋದು ಕಾರಿಡಾರಲ್ಲಿ ಕೂತ್ಕೊಂಡು, ಆದರೆ ಆ ಪೀಠದಿಂದ ಬರ್ತದಲ್ಲ ಆ ಮಾತು, ಅದು ಆದೇಶ ಇದ್ದಂಗೆ. ಅದು ನಾವೆಲ್ಲರೂ ಗೌರವಿಸಬೇಕು. ಅದು ವ್ಯಕ್ತಿಗಿಂತ ಆ ಚೇರ್ಗಿರ್ತಕ್ಕಂಥ ಗೌರವ, ಅದು ಆ ಚೇರ್ಗಿರೋದು, ಆ ಚೇರ್ಗೆ ಪೀಠಕ್ಕೆ ನಾವು ಕೊಡ್ತಕ್ಕಂಥ ಗೌರವ. ಹಾಗಾಗಿ ನನ್ನ ಅನಿಸಿಕೆ ನನಗೆ ಗೊತ್ತಿಲ್ಲ, ನಾನು ವಿಡಿಯೋ ನೋಡಲಿಲ್ಲ ಅದರಲ್ಲಿ ಏನಿದೆ ಅಂಥೇಳಿ. ಆದ್ರೂ ಕೂಡ ದಯಮಾಡಿ ನಿಮ್ಮಲ್ಲಿ ನಾನು ಮನವಿ ಮಾಡ್ತೀನಿ, ವಿರೋಧ ಪಕ್ಷದ ನಾಯಕರು ಇರ್ಬೋದು, ನಮ್ಮ ಸಭಾ ನಾಯಕರು ಇರ್ಬೋದು, ತಾವುಗಳಿರ್ಬೋದು, ಇದನ್ನು ನಮ್ಮ ಯಾರು ಸದಸ್ಯರಿದ್ದಾರೆ ಅವರನ್ನು ಕರೆದು ದಯಮಾಡಿ ಇದನ್ನು ಮಾತಾಡಿ